ಇವತ್ತು. ಮತ್ತು ನಂದಿದಿದೆ ನೋಡಿ, ಇಲ್ಲಿ ಕೈಯಾಗಿ ತೊಗೊಂಬರ್ತಿದ್ದಾರೆ, ನಾನು ಹೇಳಿದ್ನಲ್ಲ ನೋಡಿ. ಪಲ್ಲಕ್ಕಿ ಎಲ್ಲ ಬಂದಿದೆ. ನೋಡಿ, ಇದು ಎತ್ತಿನ ಗಾಡಿದಲ್ಲಿ ಒಂದು ದೇವ್ರು ಬಂದಿದೆ ನೋಡಿ. ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ಪೂಜೆ. ಮತ್ತು ಕೈಯಲ್ಲೂ ಎತ್ಕೊಂಬರ್ತಾರೆ ದೇವ್ರುಗಳ್ನ ನೋಡಿ. ಪ್ರಸಾದ ಎಲ್ಲ ಕೊಡ್ತಿದ್ದಾರೆ. ಪ್ರಸಾದ ತಿಂದೆ ನೋಡಿ. ಅಲ್ಲೊಂದು ಗಾಡಿ ನಿಂತಿದೆ, ಬನ್ನಿ ಹೋಗಿ ನೋಡೋಣ. ನೋಡಿ, ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ನೋಡಿ. ಗರ್ಭದ ಗುಡಿಯಲ್ಲಿ ದೇವ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಪೂರ್ತಿ ಕಾಡಿದ್ದು, ಅಲ್ಲಿಂದ ಬರೋದಕ್ಕೆ ತುಂಬ ಭಯ ಬೀಳೋರು. ನಾನು ಆಗ ಬಂದು ಒಂದು 15 ವರ್ಷ ಆಗಿದೆಯೇನೋ ಈ ದೇವಸ್ಥಾನಕ್ಕೆ. 15 ಮುಂದೆ ದೇವ್ರ ವಿಗ್ರಹ ಇದೆ, ಇದರಿಂದ ಹುತ್ತ ಇದೆ. ಇವತ್ತು ಆಯುಧ ಪೂಜೆ. ಆಯುಧ ಪೂಜೆಗೆ ನಮ್ಮೂರಲ್ಲಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಪಲ್ಲಕ್ಕಿ ಎಲ್ಲ ಬಂದಿದೆ ನೋಡಿ. ಇದು ಎತ್ತಿನ ಗಾಡಿದಲ್ಲಿ ಒಂದು ದೇವ್ರು ಬಂದಿದೆ. ಇನ್ನು ತುಂಬ ದೇವ್ರುಗಳು ಬರುತ್ತೆ. ಈಗ ಇವೆರಡು ದೇವ್ರು ಬಂದಿದೆ. ಮತ್ತು ಒಂದು ದೇವಸ್ಥಾನದ ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ಎತ್ತಿನ ಗಾಡೀಲಿ ದೇವ್ರು ಬಂದಿದೆ. ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರು ಕಡೆ ಎಲ್ಲ ಈ ಥರ ಎಲ್ಲ ಸಿಗೋದಿಲ್ಲ. ಅಂದರೆ ಟ್ಯಾಕ್ಟ್ರಲ್ಲಿ ಬರುತ್ತೆ, ಈ ಥರ ಎತ್ತಿನ ಗಾಡಿದಲ್ಲಿ ಬರಲ್ಲ. ಮತ್ತು ಕೈಯಲ್ಲೂ ಎತ್ಕೊಂಬರ್ತಾರೆ ದೇವ್ರುಗಳ್ನ, ಅದು ತೋರಿಸ್ತೀನಿ ನೋಡಿ. ನೋಡಿ, ಅಲ್ಲೊಂದು ಗಾಡಿ ನಿಂತಿದೆ, ಬನ್ನಿ ಹೋಗಿ ನೋಡೋಣ. ನೋಡಿ, ಅಲ್ಲಿ ಲೈಟಿಂಗ್ಸ್ ಕಾಣಿಸ್ತಿದೆ ನೋಡಿ ಆ ಕಡೆ ನೋಡಿ. ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ಪೂಜೆ. ಇದೆಲ್ಲ ನೋಡೋದಕ್ಕೆ ಒಂಥರ ಮೈಂಡು ತುಂಬ ಫ್ರೆಶ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಸೆಲೆಬ್ರೇಷನ್ ಎಲ್ಲ ನೋಡೋದಕ್ಕೆ. ಬನ್ನಿ, ಇನ್ನು ಏನೇನು ಮಾಡ್ತಾರೆ ನೋಡೋಣ. ಇನ್ನು ತುಂಬ ದೇವ್ರುಗಳು ಬರಬೇಕು. ಈಗ 2 ಬಂದಿದ್ದೆ, ಅಲ್ಲೊಂದು ಹೋಗ್ತಿದೆ ನೋಡಿ. ಅಲ್ಲಿ ತೊಗೊಂಬರ್ತಿದ್ದಾರೆ, ಅದು ನೋಡೋಣ. ಯಾವ ದೇವ್ರು ಅಂತ ನಂಗೆ ಗೊತ್ತಿಲ್ಲ. ಒಂದು ಮಾರಿಯಮ್ಮ ಇರಬೇಕು, ಇನ್ನೊಂದು ಅಲ್ಲಿ ಶಿವನ ದೇವಸ್ಥಾನ ಇದೆ, ಶಿವ ಇರಬೇಕು. ಮತ್ತು ನಂದಿದಿದೆ ನೋಡಿ. ಇಲ್ಲಿ ಕೈಯಾಗಿ ತೊಗೊಂಬರ್ತಿದ್ದಾರೆ, ನಾನು ಹೇಳಿದ್ನಲ್ಲ. ಇಲ್ಲಿ ನಾನು ಇನ್ನೊಂದು ದೇವಸ್ಥಾನ, ಇದು ಕಾಟೇರಮ್ಮ ಟೆಂಪಲ್ಲು. ಇಲ್ಲಿ ನೋಡಿ, ಇಲ್ಲೊಂದು ಟ್ಯಾಕ್ಟ್ರಿ ರೆಡಿ ಆಗ್ತಿದೆ. ಇದು ಕಾಟೇರಮ್ಮ ದೇವ್ರನು ಇದು ನೋಡಿ. ಪ್ರಸಾದ ಎಲ್ಲ ಕೊಡ್ತಿದ್ದಾರೆ, ಪ್ರಸಾದ ತಿಂದೆ. ಇನ್ನು ಇಲ್ಲಿ ತುಂಬ ಪಲ್ಲಕ್ಕಿಗಳು ಬರುತ್ತೆ, ತೋರಿಸ್ತೀನಿ ರೀ. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು, ಅಲ್ಲಿರುತ್ತೆ, ಹೋಗಿ ನೋಡೋಣ.
ನೋಡಿ ಪಲ್ಲಕ್ಕಿಗಳೆಲ್ಲ ನೋಡಿದ್ರೆ ಇದು ದೇವಸ್ಥಾನ, ಇದು ಶಿವಕುಂಟಮ್ಮ ದೇವಸ್ಥಾನ. ನೋಡಿ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ನೋಡಿ ಆಗ ಇದು ಪೂರ್ತಿ ಕಾಡು ಥರ ಇದ್ದಿದ್ದು, ಇದು ಚನ್ನಸಂದ್ರ ಹತ್ರ ಬರುತ್ತೆ. ಪೂರ್ತಿ ಕಾಡು ಇದ್ದಿದ್ದು, ಅಲ್ಲಿಂದ ಬರೋದಕ್ಕೆ ತುಂಬ ಭಯ ಬೀಳೋರು. ಈಗೆಲ್ಲ ಪೂರ್ತಿ ಅಪಾರ್ಟ್ಮೆಂಟ್ಸ್ ಆಗೋಗಿದೆ. ನಾನು ಆಗ ಬಂದು ಒಂದು 15 ವರ್ಷ ಆಗಿದೆಯೇನೋ ಈ ದೇವಸ್ಥಾನಕ್ಕೆ. 15 ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ಪ್ಲೇಸಸ್ ಎಲ್ಲ ತುಂಬ ಚೇಂಜ್ ಆಗೋಗಿದೆ. ಒಳಗೋಗಿ ತೋರಿಸ್ತೀನಿ. ಶಿವಕುಂಟಮ್ಮ ಇದು ನೋಡಿ, ಇದು ದೇವರಿದ್ದು ಮಹೇಶ್ವರಮ್ಮ. ಶಿವಕುಂಟಮ್ಮ ದೇವಸ್ಥಾನ ಇನ್ನೊಂದು ಆ ಕಡೆ ಇದೆ, ಅದು ಪೂರ್ತಿ ಉತ್ತಾ ಇರೋದು. ನೋಡಿ ಗರ್ಭದ ಗುಡಿಯಲ್ಲಿ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ನೋಡಿ ಇನ್ನೊಂದು ಈ ಕಡೆ ಇನ್ನೊಂದು ದೇವ್ರು ಮಾಡಿದ್ದಾರೆ. ಇದು ಶಿವಕುಂಟಮ್ಮ. ಇದು ಒಳಗೋಗಿ ತೋರಿಸ್ತೀನಿ. ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಒಳಗೋಗಿ ನೋಡೋಣ ಬನ್ನಿ. ನೋಡಿ ಇದು ಮುಂದೆ ದೇವ್ರ ವಿಗ್ರಹ ಇದೆ, ಇದರಿಂದ ಉತ್ತಾ ಇದೆ. ಉತ್ತಾ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನೋಡಿ ಹಿಂದೆ ಹೋಗಬೇಕು. ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾಯಿರ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.